Hi everyone, today I am going to discuss about how to apply UGCET 2026 application. Before that, those who are watching my videos first time, do subscribe and like the videos and do share the videos with your friends. Dear second PUC CET aspirants, there is a latest update about UGCET 2026. The KEA department has announced the certain instructions that how to apply for CET exam. Here I will explain one by one. The first instruction is that is SSLC marks cards and reservation certificates. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಸಿ ಇ ಟಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ಲ, ನೀವು ಏನು ಮಾಡಬೇಕಂದ್ರೆ ಮೊದಲನೇದಾಗಿ SSLC ಮಾರ್ಕ್ಸ್ ಕಾರ್ಡ್ನ ರೆಡಿ ಇಟ್ಕೋಬೇಕು. ಮತ್ತು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಅಂದರೆ ಯಾವೆಲ್ಲ ನೀವು ಕ್ಲೇಮ್ಸ್ನ ಅಪ್ಲಿಕೇಬಲ್ ಮಾಡ್ಕೋಬೇಕಂತ ಇದ್ದೀರಲ್ಲ ಅವುಗಳ ಒಂದು ಡಾಕ್ಯುಮೆಂಟ್ಸ್ನ ನೀವು ಹೊಂದಿರಬೇಕಾಗ್ತದೆ. ಓಕೆ, ಅವು ಯಾವಂದರೆ ನೋಡ್ಬೋದು ನೀವು ಇಲ್ಲಿ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರ್ಬೋದು, ಗ್ರಾಮೀಣ ಮಾಧ್ಯಮ ಇರ್ಬೋದು, ಹಾಗೂ ಕಲ್ಯಾಣ ಕರ್ನಾಟಕ ಇರ್ಬೋದು, NCC ಇರ್ಬೋದು ಅಥವಾ ಅದರ್ ಸರ್ಟಿಫಿಕೇಟ್ ಇರ್ಬೋದು. ಇಲ್ಲಿ ಕನ್ನಡ ಮೀಡಿಯಮ್ ಅಂತಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಕನ್ನಡ ಶಾಲೆಯಲ್ಲಿ ನೀವು ಅಭ್ಯಾಸ ಮಾಡಿರಬೇಕು. ಸೊ ಅಂದಾಗ ಮಾತ್ರ ನೀವು ಕನ್ನಡ ಮೀಡಿಯಮ್ ಒಂದು ರಿಸರ್ವೇಷನ್ಗೆ ಅಪ್ಲಿಕೇಬಲ್ ಆಗ್ತೀರಿ. ಅದೇ ರೀತಿ ಗ್ರಾಮೀಣ ಅಂತ ಇದೆ, ಗ್ರಾಮೀಣ ಸರ್ಟಿಫಿಕೇಟ್ ಅಂದ್ರೇನು, ನೀವು ಓದಿರ್ತಕ್ಕಂಥ ಶಾಲೆಯು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರಬೇಕಾಗ್ತದೆ. ಸೊ ಅಂದಾಗ 1 to 10th ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದಾಗ ನೀವು ಗ್ರಾಮೀಣ ಒಂದು ರಿಸರ್ವೇಷನ್ನಲ್ಲಿ ಬರ್ತೀರ. ಅದೇ ರೀತಿಯಾಗಿ NCC ಇರ್ಬೋದು, NSS ಇರ್ಬೋದು, ಸ್ಕೌಟ್ ಗೈಡ್ಸ್ ಇರ್ಬೋದು, ಹೀಗೆ ನೀವು ಒಂದು ಅವುಗಳಲ್ಲಿ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಸನ್ನು ನೀವು ಹೊಂದಿರಬೇಕಾಗ್ತದೆ. ಅದೇ ರೀತಿಯಾಗಿ ಮಾಜಿ ಸೈನಿಕ ಮತ್ತು ಜಮ್ಮು ಕಾಶ್ಮೀರ ಈ ರೀತಿ ಬೇರೆ ಬೇರೆ ಸರ್ಟಿಫಿಕೇಟ್ ಕೂಡ ಅಲ್ಲಿಯವರಿದ್ದರೆ ನೀವು ಸರ್ಟಿಫಿಕೇಟ್ನ ಹೊಂದಿರಬೇಕಾಗ್ತದೆ ಅದರಲ್ಲಿ ರಿಸರ್ವೇಷನ್ ಬೇಕಂದರೆ. ಅದೇ ರೀತಿಯಾಗಿ ಮತ್ತು ಯಾವುದು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು, ಅಲ್ಲಿಯೇ ನೀವು ಅಭ್ಯರ್ಥಿಗಳಾಗಿದ್ದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ತಹಸೀಲ್ದಾರ್ ಇರ್ಬೋದು, ಅವರುಗಳಿಂದ ನೀವು ಒಂದು ಸರ್ಟಿಫಿಕೇಟ್ನ ಪಡೆದಿರಬೇಕಾಗ್ತದೆ. ಓಕೆ, ಇವೆಲ್ಲ ನೀವು ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಓಕೆ, ಇದು ಮೊದಲನೇ ಹಂತ. ನೆಕ್ಸ್ಟ್ 2ನೇ ಹಂತ ಏನಪ್ಪ ಅಂದರೆ CET ಅಪ್ಲೈ ಮಾಡಲಿಕ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ತಮ್ಮ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಿಗ್ನೇಚರ್ನ ಏನು ಮಾಡಬೇಕು, ಸ್ಕ್ಯಾನ್ ಮಾಡಿ JPG ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಅವುಗಳನ್ನ ಒಂದು ಅಪ್ಲಿಕೇಶನ್ ಹಾಕುವಂಥದ್ದಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇವುಗಳನ್ನ ಕೂಡ ನೀವು ರೆಡಿ ಇಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ಒನ್ OTP ಲಾಗಿನ್ ಆರ್ ಫೇಸ್ ರಿಕಗ್ನೈಸೇಷನ್. ಸೊ ಹಂಗಂದರೆ ಇಲ್ಲಿ ಒಂದು ಮಾಲ್ ಪ್ರಾಕ್ಟೀಸ್ ಅಂದ್ರೇನು, ಬೇರೆ ಒಬ್ಬ ಅಭ್ಯರ್ಥಿ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಒಂದು ಮಾಹಿತಿ ಭಾಳ ಒಂದು ಗೌಪ್ಯವಾಗಿರ್ತದೆ. ಸೊ ಹಾಗಾಗಿ ಇಲಾಖೆಯು OTP ಲಾಗಿನ್ ಅಂತ ಮಾಡಿದೆ. ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಕಳಿಸ್ತಾರೆ ಇಲಾಖೆಯವರು. ಅದು OTP ನೀವು ಎಂಟ್ರ್ ಮಾಡಿದಾಗ ನೀವೇ ಒಂದು ನಿಜವಾದ ಅಭ್ಯರ್ಥಿ ಅಂತ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಪ್ರತಿ ಹಂತದಲ್ಲೂ ನಿಮಗೆ OTP ವೆರಿಫಿಕೇಷನ್ ಇಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನಲ್ಲಿ. ಅದೇ ರೀತಿ ಫೇಸ್ ರಿಕಗ್ನೈಸೇಷನ್. ಸೊ OTP ವೆರಿಫಿಕೇಷನ್ ಕೇಳ್ಬೋದು ಅಥವಾ ಫೇಸ್ ರಿಕಗ್ನೈಸೇಷನ್ ಅಂದರೆ ನೀವೇ ಒಂದು ನಿಜವಾದ ಅಭ್ಯರ್ಥಿ ಹೌದು ಅಲ್ಲೋ ಅಂತ ಅಲ್ಲಿ ನಿಮಗೆ ಫೇಸ್ ಸ್ಕ್ಯಾನ್ ಆಗ್ತದೆ. ಅದೇ ಸ್ಕ್ಯಾನ್ ಆಗಿದ್ದ ಇಮೇಜು ನಿಮಗೆ ವೆರಿಫಿಕೇಷನ್ ಟೈಮಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಅಲ್ಲಿ ಮತ್ತು ಇಲ್ಲಿ ಎರಡು ಕೂಡ ಫೇಸ್ ಸೇಮ್ ಇರಬೇಕಾಗ್ತದೆ. ಈ ರೀತಿ ಇದೆ. ಇದು 3ನೇ ಹಂತ. ಓಕೆ, ನೆಕ್ಸ್ಟ್ ಮುಂದಿನ ಹಂತ ಓನ್ ಆ್ಯಂಡ್ ಫಿಕ್ಸ್ಡ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID. ಸೊ ಅಂದರೆ CET ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಒಂದು ಸ್ವಂತ ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕಾಗ್ತದೆ. ಅಂದರೆ ಓನ್ ನಂಬರ್ಸ್ ಮತ್ತು ಫಿಕ್ಸ್ಡ್ ಮೊಬೈಲ್ ನಂಬರ್ ಅದೇನಿರಬೇಕು, ತಮ್ಮದೇ ನಂಬರ್ ಇರಬೇಕು, ಫಿಕ್ಸ್ ಇರಬೇಕು. ಸೊ ಎಲ್ಲಿ ತನಕಪ್ಪ ಅಂದರೆ CET ಕೌನ್ಸಿಲಿಂಗ್ ಪ್ರೊಸೀಜರ್ ಎಲ್ಲ ಮುಗಿಯೋವರೆಗೂ ನಿಮ್ಮ ಹತ್ರ ಅದೇ ನಂಬರ್ ಇರಬೇಕು. ಯಾಕಂದರೆ ಇಲಾಖೆಯು ಒಂದು ಹಂತ ಹಂತವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಏನು SMS ಮುಖಾಂತರ ಮಾಹಿತಿಗಳನ್ನ ಕಳಿಸ್ತಾ ಇರ್ತದೆ. ಅದೇ ರೀತಿಯಾಗಿ ಮೇಲ್ ID, ನಿಮ್ಮದೊಂದು ಫಿಕ್ಸ್ಡ್ ಮೇಲ್ ID ಇರಬೇಕು. ಆ ಮೇಲ್ IDಗೆ ಏನು ಅಪ್ಡೇಟ್ಸ್ನ ಕಳಿಸ್ತಾ ಇರ್ತಾರೆ ಇಲಾಖೆಯವರು. ಸೊ ಹಾಗಾಗಿ ನಂಬರ್ನ ಚೇಂಜ್ ಮಾಡೋಂಗಿಲ್ಲ. ಬೇರೆ ಒಬ್ಬ ವಿದ್ಯಾರ್ಥಿಗೆ ಒಂದೇ ನಂಬರ್ ಯೂಸ್ ಮಾಡಬೇಕು. ಓಕೆ, ಅದೇ ನಂಬರ್ ಮುಗಿಯೋ ತನಕ ಅಪ್ಲಿಕೇಶನ್ ಪ್ರೊಸೀಜರ್ ಇರೋ ತನಕ ಇರಬೇಕು ನಿಮ್ಮ ಹತ್ರ. ನೆಕ್ಸ್ಟ್ ಒಂದು ಯಾವುದಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಕಮ್
ವೆರಿಫಿಕೇಷನ್ ಮಾಡ್ಯೂಲ್. ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಸ್ಯಾಟ್ಸ್ ನಂಬರ್ ಇರ್ತದೆ, ಅದು ಕೂಡ ಹಾಕ್ತೀರಿ. ಆ ಸ್ಯಾಟ್ಸ್ ನಂಬರ್ ಹಾಕಿದಾಗ ನಿಮ್ಮ ಒಂದು ಸೆಲ್ಫ್ ಡೀಟೇಲ್ಸ್ನ ಒಂದು ವೆಬ್ಸೈಟ್ ತಗೋತದೆ. ಸೊ ಯಾವ ರೀತಿ ಅಂದರೆ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಇರ್ಬೋದು, ಯಾವ ಸ್ಕೂಲಲ್ಲಿ ಓದಿದ್ರಿ, ಓಕೆ, ಎಷ್ಟನೇ ಕ್ಲಾಸ್ ತನಕ ಓದಿರಿ, ಅಲ್ಲೆಲ್ಲ ಅವು ಡೀಟೇಲ್ಸ್ನ, ಸ್ಕೂಲ್ ನೇಮ್ ಇರ್ಬೋದು, ಸೊ ಆ್ಯಂಡ್ ಸೊ ಅವುಗಳನ್ನ ಸ್ಯಾಟ್ಸ್ ಪೋರ್ಟಲ್ ಏನೋ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ನ ರಿಟ್ರೈ ಮಾಡ್ತದೆ ನಿಮ್ಮ ಡೀಟೇಲ್ಸ್ನ. ಓಕೆ, ಅದಕ್ಕೇನು ನೆಕ್ಸ್ಟ್ ಏನಂದರೆ ಅದಕ್ಕೆ ವೆರಿಫಿಕೇಷನ್ ಮಾಡಲ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ನೋಡ್ಬೋದು ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್, ಅಲ್ಲಿಂದ ಕೂಡ ನಿಮ್ಮ ಒಂದು ಮಾಹಿತಿಯನ್ನು ಕ್ಯಾಚ್ ಮಾಡ್ತದೆ ಸರ್ವರ್. ಸೊ ಯಾವ ರೀತಿಯಪ್ಪ ಅಂದರೆ ನೋಡ್ಬೋದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ನೀವು ನಿಮ್ಮ ಆರ್ ಡಿ ನಂಬರ್ ಹಾಕಿಬಿಟ್ರೆ ನಿಮ್ಮೆಲ್ಲ ಡೀಟೇಲ್ಸ್ನ ಅದು ಏನು ಸರ್ವೆ ಡಿಪಾರ್ಟ್ಮೆಂಟು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಅಂದರೆ ತಹಸೀಲ್ದಾರ್ ಆಫೀಸು ಡಿಪಾರ್ಟ್ಮೆಂಟಿಂದ ಅಲ್ಲೇನೋ ಸರ್ವರು ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡ್ತದೆ, ಐಡೆಂಟಿಫೈ ಮಾಡ್ತದೆ. ಓಕೆ, ಅದಕ್ಕೆ ಅಂತ ಕರಿತೀವಿ ನಾವು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಆಫ್ಟರ್ ಹ್ಯಾವಿಂಗ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್, ಇಫ್ ಯು ಟಿಕ್ ನೋ ಇನ್ ದ ಅಪ್ಲಿಕೇಶನ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದೋಸ್ ರಿಸರ್ವೇಷನ್. ಅಂದರೆ ನೀವು ಅಪ್ಲಿಕೇಶನ್ ಹಾಕುವ ಹಂತದಲ್ಲಿ ಭಾಳ ಕೇರ್ಫುಲ್ಲಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಏಕೆ ಅಂದರೆ ನೀವು ಹಾಕ್ತಕ್ಕಂಥ ಅಪ್ಲಿಕೇಶನ್ನ ಏನು ಡೀಟೇಲ್ಸ್ ಫಿಲ್ ಮಾಡಿರ್ತಾರೆ ಅದೇ ಡೀಟೇಲ್ಸ್ನ ಕೌನ್ಸ್ಲಿಂಗ್ ಟೈಮಲ್ಲಿ ಕೂಡ ಯೂಸ್ ಆಗ್ತದೆ. ಅದೇ ರೀತಿಯಾಗಿ ವೆರಿಫಿಕೇಷನ್ ನಿಮ್ಮ ದಾಖಲಾತಿಗಳನ್ನ ವೆರಿಫಿಕೇಷನ್ ಮಾಡೋ ಟೈಮಲ್ಲಿ ಕೂಡ ಅದೇ ಡೀಟೇಲ್ಸ್ನ ತಗೋತಾರೆ. ಸೊ ಹಾಗಾಗಿ ನೀವು ಅಭ್ಯರ್ಥಿಗಳ ಕೆಲವೊಮ್ಮೆ ಅವಸರದಲ್ಲಿ ಅಪ್ಲಿಕೇಶನ್ ಹಾಕೋದು ಅಥವಾ ನೋಡಲಾರದೆ ಯಾರೋ ಒಬ್ಬ ವ್ಯಕ್ತಿ ಕಡೆಯಿಂದ ಹಾಕ್ಸೋದು, ಈ ರೀತಿ ಮಾಡಿದಾಗ ನೀವು ಕನ್ನಡ ಮೀಡಿಯಮ್ ಓದಿದರೆ 1 to 10th ಅಥವಾ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಮೀಡಿಯಮ್ ಎಲ್ಲ ಓದಿ ನೀವು ಅಲ್ಲಿ ನಿಮ್ಮ ಹತ್ರ ಸೂಕ್ತವಾದ ದಾಖಲಾತಿ ಇದ್ದರೂ ಕೂಡ ಸರ್ಟಿಫಿಕೇಟ್ ಇದ್ದರೂ ಕೂಡ ಅಪ್ಲಿಕೇಶನಲ್ಲಿ ನೋ ಅಂತ ಹಾಕಿದರೆ ನೀವು ಅಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಯಾಕಂದರೆ ಅಪ್ಲಿಕೇಶನ್ ಟೈಮ್ನಲ್ಲಿ ನೀವು ಅಲ್ಲಿ ಮಿಸ್ಟೇಕ್ ಮಾಡಿರ್ತೀರ. ಸೊ ಹಾಗಾಗಿ ಕರೆಕ್ಟಾಗಿ ನೀವು ಅಲ್ಲಿ ನೋಡಿ ಫಿಲ್ ಮಾಡಬೇಕಾಗ್ತದೆ ಆಪ್ಷನ್ಸ್ನ. ಓಕೆ, ಅದೇ ರೀತಿಯಾಗಿ ನೋಡ್ಬೋದು ನೆಕ್ಸ್ಟ್ ತ್ರೀ ರೌಂಡ್ ಕೌನ್ಸ್ಲಿಂಗ್ಸ್ ಆರ್ ದೇ. ಏನು ಸಿ ಇ ಟಿ ಅಪ್ಲಿಕೇಶನ್ ಹಾಕ್ತೀರಾ, ಎಕ್ಸಾಮ್ ಬರ್ತೀರಾ, ಸೊ ಇಲಾಖೆಯು ಕೌನ್ಸ್ಲಿಂಗ್ ಡೇಟ್ನ ಅನೌನ್ಸ್ ಮಾಡ್ತದೆ. ಒಟ್ಟಾರೆಯಾಗಿ 3 ಸುತ್ತಿನ ಕೌನ್ಸ್ಲಿಂಗ್ ಇರ್ತದೆ. ಓಕೆ, ಸಿ ಇ ಟಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಸೊ ಯಾವೆಲ್ಲ ಕೋರ್ಸಿಗೆ ಹೆಲ್ಪ್ ಆಗುತ್ತೆ ಸಿ ಇ ಟಿ ಅಂದರೆ ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಯು ಜಿ ನೀಟ್ ಕೂಡ ಇದಕ್ಕೆ ಲಿಂಕ್ ಮಾಡಿಸ್ತಾರೆ ಮುಂದಿನ ದಿನಗಳಲ್ಲಿ. ಅದೇ ರೀತಿಯಾಗಿ BAMS, BHMS, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, ಸೊ ಹೀಗೆ ಸಾಕಷ್ಟು ಕೋರ್ಸ್ಗಳಿಗೆ ನೀವು ಎನ್ರೋಲ್ ಆಗ್ಬೋದು ಸಿ ಇ ಟಿ ಬರೆಯೋದ್ರಿಂದ. ಓಕೆ, ಅದೇ ರೀತಿಯಾಗಿ ಮುಂದಿನ ಅಂತ ಏನಂದರೆ ದೇರ್ ಈಸ್ ನೋ ಮೀಡಿಯೇಟರ್ಸ್ ಫಾರ್ ಯು ಜಿ ಸಿ ಇ ಟಿ ಪ್ರೊಸೆಸ್. ಮೀಡಿಯೇಟರ್ಸ್ ಅಂದ್ರೇನು, ಮಧ್ಯವರ್ತಿಗಳು ಅಂತ ಕರಿತೀವಿ. ಸೊ ಯಾವುದೇ ರೀತಿಯಲ್ಲಿ ಸಿ ಇ ಟಿಗಳನ್ನ ಬುಕ್ಕಿಂಗ್ ಮಾಡೋದು, ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬೋದು, ಓಕೆ, ಎಕ್ಸ್ಟ್ರಾ ಫೀಸು, ಸೊ ಈ ರೀತಿ ಮಿಸ್ಯೂಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೂ ಇರೋದಿಲ್ಲ. ಯಾಕಂದರೆ ಪ್ರತಿಯೊಂದು ಹಂತವೂ ಆನ್ಲೈನ್ ಮುಖಾಂತರ ಇರ್ತದೆ, ಇಲಾಖೆಯ ಮಟ್ಟದಲ್ಲಿ ಕೌನ್ಸಿಲಿಂಗ್ ನಡೀತಾ ಇರ್ತದೆ. ಸೊ ಹಾಗಾಗಿ ಪಾಲಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಯಾವುದೇ ಮಧ್ಯವರ್ತಿಗಳ ಒಂದು ಮಾತಿಗೆ ಮೊರೆ ಹೋಗುವ ಅವಶ್ಯಕತೆ ಇಲ್ಲ. ಸೊ ಇವುಗಳನ್ನ ನೀವು ಗಮನದಲ್ಲಿಟ್ಟುಕೊಂಡು ನಿಮ್ಮ ಅಪ್ಲಿಕೇಶನ್ನ ಹಾಕಬೇಕಾಗ್ತದೆ. ಓಕೆ, ಅದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕುವಂಥದ್ದು ಏನಾದರೂ ಡೌಟ್ಸ್ ಬಂದರೆ ನೀವು ಕಮೆಂಟ್ ಮಾಡ್ಬೋದು, ನಾವು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ತೇವೆ. ಓಕೆ, ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಸಿ ಇ ಟಿ ಎಕ್ಸಾಮ್.